ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಫೈನಾನ್ಷಿಯಲಿ ಹೇಗೆ ಚೆನ್ನಾಗಿರಬೇಕು ಅನ್ನೋದನ್ನು ವಿಡಿಯೋ ಮಾಡೋಣ, ಅದ್ರ ಬಗ್ಗೆ ಮಾಹಿತಿ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ, ನನ್ನ ಮಾಹಿತಿ ಇಷ್ಟ ಆಗೋ ಹಾಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಖಂಡಿತ ತುಂಬ ಒಳ್ಳೆಯ ಮಾಹಿತಿ ಕೊಡೋಣ ಅಂತ ಯೋಚನೆ ಮಾಡಿದ್ದೀನಿ. ಯಾಕಂದರೆ ಫೈನಾನ್ಷಿಯಲಿ ಫಿಟ್ ಇರೋದು ತುಂಬ ಇಂಪಾರ್ಟೆಂಟು. ಪ್ರತಿಯೊಂದಕ್ಕೂ ಫೈನಾನ್ಷಿಯಲಿ ನಾವು ಫಿಟ್ ಇರಲೇಬೇಕು. ಅದಕ್ಕೋಸ್ಕರ ನಾನು ಇದನ್ನು ಚೂಸ್ ಮಾಡ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ. ನಾನು ಇದ್ರ ಬಗ್ಗೆ ಡೀಟೇಲ್ಸಾಗಿ ವಿಡಿಯೋ ಮಾಡ್ತೀನಿ. ಥ್ಯಾಂಕ್ ಯು, ಧನ್ಯವಾದ, ಶುಭ ದಿನ. ನಮಸ್ಕಾರ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಷಯ ಹೇಗೆ ಹಣ ಉಳಿತಾಯ ಮಾಡಬೇಕು ಅನ್ನೋ ಬಗ್ಗೆ. ಏಕೆಂದರೆ ಎಲ್ಲ ತುರ್ತು ಸಮಯದಾಗ ಹಣದ ಅವಶ್ಯಕತೆ ಇರ್ತದೆ. ಆದ್ದರಿಂದ ಪ್ರತಿಯೊಬ್ಬರು ಹಣ ಉಳಿತಾಯ ಮಾಡೋದು ತುಂಬ ಇಂಪಾರ್ಟೆಂಟು. ಪ್ರತಿಯೊಬ್ಬರು ಯೋಚನೆ ಮಾಡಬೇಕಾದ ವಿಷಯ ಏನಂದರೆ, ನಮ್ಮ ಕುಟುಂಬದಲ್ಲಿನ ಪ್ರತಿಯೊಬ್ಬರ ಆದಾಯ ಎಷ್ಟು, ಅಂದರೆ ನಮ್ಮ ಇನ್ಕಮ್ ಎಷ್ಟು ಅಂತ ಯೋಚನೆ ಮಾಡಬೇಕು. ನೆಕ್ಸ್ಟ್ ಏನಂತಂದರೆ, ಅದ್ರ ಆದಾಯದ ಆದಮೇಲೆ ಖರ್ಚಿನ ಬಗ್ಗೆ ಯೋಚನೆ ಮಾಡಬೇಕು. ನಮ್ಮ ಆದಾಯಕ್ಕೆ ನಮ್ಮ ಖರ್ಚಿಗೆ ಟ್ಯಾಲಿ ಆಗೋ ಥರ ನಮ್ಮದು ಆದಾಯದ 25% ಮಾತ್ರ, 25% ಮಾತ್ರ ನಾವು ಮನೆಗೆ ಯೂಸ್ ಮಾಡಬೇಕು. ಅಂದರೆ ರೇಷನ್ಗೆ ಆ ಥರ ಎಲ್ಲ. ಇನ್ನು 25% ಹಾಸ್ಪಿಟಲ್ಗೆ ಅಂತ ಎತ್ತಿಟ್ಟಿರಬೇಕು. 50% 100% ಎಲ್ಲರೂ ಸೇವ್ ಮಾಡಲೇಬೇಕು. ಯಾಕಂತಂದರೆ ಮಕ್ಕಳು ಇವಾಗ ಚಿಕ್ಕವರಾಗಿರ್ತಾರೆ. ಮುಂದೆ ಅವ್ರು ಮೆಡಿಕಲ್ ಮಾಡ್ಬೋದು, ಇಂಜಿನಿಯರಿಂಗ್ ಮಾಡ್ಬೋದು, ಬೇರೆ ಏನೇ ಮಾಡಲಿ ಆವಾಗ ಹಣದ ಅವಶ್ಯಕತೆ, ಮದುವೆಗೆ ಎಲ್ಲ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. 50% ನಿಮ್ಮ ಆದಾಯದ 50% ಹಣ ಸೇವ್ ಮಾಡಿ ಇಟ್ಟಿರಲೇಬೇಕು. ಎಲ್ಲಿ ಸೇವ್ ಮಾಡಬೇಕು 50% ಹಣ ಅನ್ನೋದನ್ನು ಯೋಚನೆ ಮಾಡಿ ನೆಕ್ಸ್ಟ್ ವಿಡಿಯೋನಾಗ ಹೇಳ್ತೀನಿ. ಮತ್ತು ಮೊದಲಿಗೆ 25% ಖರ್ಚು ಮಾಡಬೇಕು ಅಂತಂದರೆ ಹೇಗೋ ಖರ್ಚು ಮಾಡೋದಲ್ಲ. ಮನೆಗೆ ರೇಷನ್ ಬೇಕು, ಆಮೇಲೆ ಸೋಪು, ಆ ಥರ ಐಟಮ್ಸ್ ಎಲ್ಲ ಬೇಕಾಗುತ್ತೆ. ಅದಕ್ಕೆ ಮಾತ್ರ ಖರ್ಚು ಮಾಡಿ. ಸುಮ್ಮನೆ ಮೂವಿ ಅಂತ, ಪಾರ್ಟಿ ಅಂತ, ಬರ್ತ್ಡೇ ಪಾರ್ಟಿ, ಶಾಪಿಂಗ್ ಆ ಥರ ಏನೂ ಖರ್ಚು ಮಾಡೋಕ್ಕೆ ಹೋಗಬೇಡಿ. ಹಿರಿಯರೊಂದು ಗಾದೆ ಹೇಳಿದ್ದಾರೆ ಗೊತ್ತಾ, ಹಾಸಿಗೆ ಇದ್ದಷ್ಟು ಮಾತ್ರ ಕಾಲು ಚಾಚಬೇಕು ಅಂತ. ಬೇರೆಯವ್ರು ನೋಡಿ ನಾವು ಮಾಡೋದಲ್ಲ. ನಮ್ಮದು ಉಳಿತಾಯ ಏನು, ನಮ್ಮ ಸೇವಿಂಗ್ಸ್ ಏನು, ನಮ್ಮ ಖರ್ಚು ಏನು ಅನ್ನೋದ್ರ ಮೇಲೆ ನಾವು ಡಿಪೆಂಡ್ ಆಗಿರಬೇಕು ಅಷ್ಟೇ, ಮತ್ತಿನ್ನೇನೂ ಇಲ್ಲ. ಅದನ್ನು ಕಡಿಮೆ ಮಾಡಿದಷ್ಟು ನಾವು ಭವಿಷ್ಯದಲ್ಲಿ ರಿಚ್ ಫ್ಯಾಮ್ಲಿ ಆಗ್ತಾ ಹೋಗ್ತಿರ್ತೀವಿ. ಮತ್ತು ಹೇಗೆ ಕಡಿಮೆ ಮಾಡೋದು, ಆ ಥರ ಹೋಗೋದು, ಮಕ್ಕಳಿಗೆಲ್ಲ ಹೇಗೆ ತಿಳುವಳಿಕೆ ಹೇಳೋದು ಅಂತಂದರೆ ನಾನು ಅದನ್ನು ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳ್ತೀನಿ. ಇವತ್ತಿಗೆ ಇಷ್ಟು ಸಾಕು ಅಂದ್ಕೊತೀನಿ. ಬಾಯ್ ಫ್ರೆಂಡ್ಸ್, ಶುಭ ದಿನ. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. 100 days ಡೈಲಿ ಒಂದೊಂದು ಟಿಪ್ಸ್ ಕೊಡೋಣ ಅಂತ ಯೋಚನೆ ಮಾಡಿದ್ದೀನಿ. ಮೊದಲಿನ ಟಿಪ್ಸ್ ಬಂದು ಸೇವ್ ಮನಿಲಿ. ಫಸ್ಟ್ ಟಿಪ್ಸ್ ಬಂದು ಬರ್ತ್ಡೇ ಪಾರ್ಟಿ. ಯಾಕೆ ಬರ್ತ್ಡೇ ಪಾರ್ಟಿ ಚೂಸ್ ಮಾಡಿದ್ದೀನಿ ಅಂತಂದರೆ, ಮನೇಲಿ ಕಂಪಲ್ಸರಿ ಎಲ್ಲರ ಮನೆಯಲ್ಲೂ ಮಕ್ಕಳು ಬರ್ತ್ಡೇ ಮಾಡ್ತಾರೆ. ಇವಾಗ ಸ್ವಲ್ಪ ಮಕ್ಕಳು ದೊಡ್ಡವರಾದರೆ ಅವ್ರ ಪೇರೆಂಟ್ಸ್ ಬರ್ತ್ಡೇನೂ ಮಾಡ್ತಾರೆ. ಬರ್ತ್ಡೇಗೆ ಗಿಫ್ಟು, ಬಲೂನ್ಸು, ಕೇಕು, ಐಸ್ ಕ್ರೀಮು, ಅದು ಇದು ಅಂತ ಮಿನಿಮಮ್ ಅಂದರೆ 5000 ಖರ್ಚು ಮಾಡ್ತಾರೆ ಒಂದು ಬರ್ತ್ಡೇಗೆ. ಇನ್ನೂ ಇರೋರು ತುಂಬಾ ಮಾಡ್ತಾರೆ. ಸೊ ಬರ್ತ್ಡೇ ಪ್ಲ್ಯಾನ್ ಚೇಂಜ್ ಮಾಡ್ಕೊಳ್ಳಿ. ಬರ್ತ್ಡೇ ದಿನ ಬೆಳಗ್ಗೆ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಿ ದೇವರ ಆಶೀರ್ವಾದ ಪಡೆದು ಮನೇಲಿ ಏನಾದರೂ ಸಿಹಿ ಊಟ ಮಾಡಿ 500ಅಲ್ಲಿ ಮುಗಿಯುತ್ತೆ. ಇದೇ ಥರ ನಿಮ್ಮ ಮಕ್ಕಳದ್ದು 10 ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ರೆ ನೀವು 50,000 ರೂಪಾಯಿ ಉಳಿಸ್ತೀರಾ. ಏನಂತೀರಾ? ಕಾಮೆಂಟ್ ಮಾಡಿ. ಬಾಯ್.